ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಓದೋಕೆ ಬಂದಿಲ್ಲ, ಅವರು ಶಾಲೆಗೆ 2 ದಿನ ಬಂದಿಲ್ಲ ಅಂತ ಶಿಕ್ಷಕಿ ಮಂಜುಳಾ ಪ್ರಶ್ನೆ ಮಾಡಿದ ಕಾರಣದಿಂದಾಗಿ ವಿದ್ಯಾರ್ಥಿಯ ತಂದೆ ಶಿಕ್ಷಕಿಯ ಮೇಲೇನೆ ಹಲ್ಲೆಯನ್ನ ನಡೆಸಿರುವಂತಹ ಘಟನೆ ಈಗ ನಡೆದಿರುವಂತದ್ದು. ಇನ್ನು ಈ ಒಂದು ಘಟನೆ ನಡೆದಿರುವಂತದ್ದು ಶಾಲೆಗೆ ಬಾರದ ವಿದ್ಯಾರ್ಥಿಯನ್ನ ಪ್ರಶ್ನೆ ಮಾಡಿದ್ದು ಹಲ್ಲೆಯನ್ನ ನಡೆಸಿರುವಂತದ್ದು. ಶಿಕ್ಷಕಿಯ ಮೇಲೆ ವಿದ್ಯಾರ್ಥಿ ತಂದೆ ಹಲ್ಲೆಯನ್ನ ನಡೆಸಿರುವಂತದ್ದು. ಕೋಲಾರ ಜಿಲ್ಲೆಯ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಶಾಲೆಗೆ ಬಂದಿಲ್ಲ ಎಂಬ ಕಾರಣಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ಒಂದು ಘಟನೆ. ಶಿಕ್ಷಕಿ ಮೇಲೆ ವಿದ್ಯಾರ್ಥಿ ತಂದೆಯಿಂದಲೇ ಈಗ ಹಲ್ಲೆ ನಡೆದಿರುವಂತದ್ದು. ಶಾಲೆಗೆ ಬಾರದ ವಿದ್ಯಾರ್ಥಿಯನ್ನ ಈಗ ಪ್ರಶ್ನೆ ಮಾಡಿದ್ದಕ್ಕೆ ಶಿಕ್ಷಕಿಯ ಮೇಲೆ ವಿದ್ಯಾರ್ಥಿ ತಂದೆ ಹಲ್ಲೆಯನ್ನ ನಡೆಸಿರುವಂತದ್ದು. ಕೋಲಾರ ಜಿಲ್ಲೆಯ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ. ತಳ್ಳಿದ ವೇಳೆ ಬಾಗಿಲು ಶಿಕ್ಷಕಿಗೆ ತಗುಲಿ ಗಾಯ ಆಗಿರುವಂತಹ ಒಂದು ಶಂಕೆ ವ್ಯಕ್ತವಾಗಿದೆ. ಶಿಕ್ಷಕಿಯ ಮೇಲೆ ವಿದ್ಯಾರ್ಥಿ ತಂದೆ ಈಗ ಹಲ್ಲೆಯನ್ನ ನಡೆಸಿದ್ದಾರೆ. ಶಾಲೆಗೆ ಯಾಕೆ ಬಂದಿಲ್ಲ ಅಂತ ಶಿಕ್ಷಕಿ ಪ್ರಶ್ನೆ ಮಾಡಿದ್ದಕ್ಕಾಗಿ ಆ ವಿದ್ಯಾರ್ಥಿ ತಂದೆ ಆ ಒಂದು ಶಿಕ್ಷಕಿಯ ಮೇಲೆ ಆ ಒಂದು ಶಿಕ್ಷಕಿಯನ್ನ ಜೋರಾಗಿ ತಳ್ಳಿ ಬಾಗಿಲಿಗೆ ಶಿಕ್ಷಕಿಯ ತಲೆ ಈಗ ತಗುಲಿ ಗಾಯ ಆಗಿರುವಂತದ್ದು. ಶಾಲೆಗೆ ಬಾರದ ವಿದ್ಯಾರ್ಥಿಯನ್ನ ಪ್ರಶ್ನಿಸಿದ್ದಕ್ಕೆ ಶಿಕ್ಷಕಿಯ ಮೇಲೆ ವಿದ್ಯಾರ್ಥಿಯ ತಂದೆ ಈಗ ಹಲ್ಲೆಯನ್ನ ನಡೆಸಿರುವಂತದ್ದು. ಕೋಲಾರ ಜಿಲ್ಲೆಯ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿ ಶಾಲೆಗೆ ಬಂದಿಲ್ಲ ಎಂದು ಶಿಕ್ಷಕಿ ಮಂಜುಳಾ ಪ್ರಶ್ನೆಯನ್ನ ಮಾಡಿದ್ರು. ಈ ಒಂದು ಕಾರಣದಿಂದ ವಿದ್ಯಾರ್ಥಿಯ ತಂದೆ ಶಿಕ್ಷಕಿ ಮೇಲೆ ಈಗ ಹಲ್ಲೆಯನ್ನ ನಡೆಸಿದ್ದು ಖಂಡನೀಯವಾಗಿತ್ತು. ಕೂಡಲೇ ಹಲ್ಲೆ ಮಾಡಿದ ಚೌಡಪ್ಪ ಅವರನ್ನ ಬಂಧಿಸಿ ಕಾನೂನು ಕ್ರಮವನ್ನ ಈಗ ಕೈಗೊಳ್ಳಲು ಸರ್ಕಾರದ ನೌಕರರು ಮುಂದಾಗಿರುವಂತದ್ದು. ಇನ್ನು ತಾಲೂಕು ಅಧ್ಯಕ್ಷ ವಿ ಮುನೇಗೌಡ ಒತ್ತಾಯ ಮಾಡಿದ್ದಾರೆ. ಅವರನ್ನ ಬಂಧನಕ್ಕೆ ಒಳಪಡಿಸಿ ಶಿಕ್ಷೆ ಆಗಬೇಕು ಅಂತ ಈಗ ಒತ್ತಾಯಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕ್ಷೇತ್ರನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸರ್ಕಾರಿ ನೌಕರ ಅಧ್ಯಕ್ಷ ಮುನ್ನೇಗೌಡ ಮತ್ತು ಸಂಘದ ಸದಸ್ಯರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಈಗ ದಾಖಲು ಮಾಡಿರುವಂತದ್ದು. ಹಾಗಿದ್ರೆ ಈ ಬಗ್ಗೆ ಅವರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನಾನಿವತ್ತು ಆ್ಯಸ್ ಯೂಶಲಿ 10-20 ಸ್ಕೂಲಿಗೆ ಹೋದೆ. ಮಕ್ಕಳೆಲ್ಲ ಬಂದಿದ್ರು. ಅದರಲ್ಲಿ ಚರಣ್ ಸಿ ಅನ್ನೋ ಒಬ್ಬ ಹುಡುಗ, ಅವನು 2 ದಿನದಿಂದ ಶಾಲೆಗೆ ಬಂದಿರಲಿಲ್ಲ. ಅದಕ್ಕೆ ನಾನು ಹೋಗಿದ್ದಾದ್ಮೇಲೆ ಕೇಳಿದೆ, ಯಾಕೆ ಬಂದಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದೆ ನಿನ್ನೆ ಅಂತ. ಮೊನ್ನೆ ಯಾಕೆ ಬಂದಿಲ್ಲ ಅಂದರೆ ಸೈಲೆಂಟಾಗೆ ನಿಂತಿದ್ದ. ನಾನು ನಿಂತ್ಕೊಂಡು ಮಾತಾಡೋ, ಯಾಕೋ ಹೋಗ್ಲಿ ಓದ್ಕೊಂಡ್ಬಂದಿದೀಯಾ, ಇವತ್ತು ಕನ್ನಡ ಟೆಸ್ಟ್ ಅಲ್ವಾ, ಎಕ್ಸಾಮ್ ಅಲ್ವಾ ಅಂತ ಹೇಳಿದ್ದಕ್ಕೆ ಅವನು ಇವತ್ತು ಓದಿಲ್ಲ, ನಾನು ಪೇಪರು ಏನು ನಾನು ರಿವಿಷನ್ ಬರ್ತಿಲ್ಲ ಅಂತ ಹೇಳ್ದ. ನನಗೆ ಅವನು ಬೇಸಿಕಲಿ ಅವನು ಸ್ವಲ್ಪ ಪೂರ್ ಇನ್ ಎಜುಕೇಷನ್. ಅದಕ್ಕೆ ನಾನು ಅವನಿಗೆ ಕೈಯಲ್ಲಿ ಹೊಡೆದೆ. ಅದಕ್ಕೆ ಅವನು ಓಡೋಗಿ ನಾವು ಅಮ್ಮನ ಕರ್ಕೊಂಬರ್ತೀನಿ ಅಂತ ಓಡೋದ. ಅವಾಗ ಅವರಪ್ಪ ಬಂದರು. ಅಲ್ಲಿಂದ ನಾನು ವಿಡಿಯೋ ಮಾಡಿದ್ದೀನಿ. ಬಂದವರೇ ನನಗೆ ಕೈ ಹಿಡ್ಕೊಂಡು ಎಳೀತಾ ಇದ್ದಾನೆ, ಅಯ್ಯಪ್ಪ ಈಚೆ ಹೋಗು ನೀನೇ ನೋಡಿಯೋದು ಅಂತ. ಅದಕ್ಕೆ ಹುಡುಗ ಅಲ್ಲೇ ಇದ್ದ, ನೋಡ್ತಾನೆ ಇದ್ದ ಸ್ಟೂಡೆಂಟು. ಅಯ್ಯಪ್ಪ ಎಳೆದು ಜೋರಾಗಿ ಬಾಗಿಲಿಗೆ ಫೋರ್ಸ್ಫುಲ್ಲಿ ನನ್ನ ತಳ್ಳಿ ಹುಡುಗ ಇಲ್ಲಿ ನನಗೆ ಏಟಾಗಿದೆ. 2-3 ಸ್ಟಿಚ್ ಏನೋ ಹಾಕಿದ್ದಾರೆ. ನಮ್ಮ ತಾಲೂಕಿನ ಬನಹಳ್ಳಿ ಸಂಕೀರ್ಣ ವ್ಯಾಪ್ತಿಯಲ್ಲಿ ಕ್ಷೇತ್ರನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದಂಥ ಮಂಜುಳಾ ಮೇಲೆ ಅದೇ ಗ್ರಾಮದ ಚೌಡಪ್ಪ ಎಂಬುವರು ಅಮಾನುಷವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ವಿನಾಕಾರಣ ಹೊಡೆದು ಅವ್ಯಾಜ ಶಬ್ದಗಳಿಂದ ನಿಲ್ಲಿಸಿ, ಜೊತೆಗೆ ಅವ್ರನ್ನ ತಳ್ಳಿ ಅವರಿಗೆ ಚಿಕ್ಕಾಪಟ್ಟೆ ಗಾಯಗಳಾಗಿ ತಲೆಗೆ ಪೆಟ್ಟು ಬಿದ್ದು ಅವರು ಆಸ್ಪತ್ರೆಯಲ್ಲೇ ದಾಖಲೆ ಆಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಎಲ್ಲ ಸರ್ಕಾರಿ ನೌಕರರ ವೃಂದ ಸಂಘಗಳು ಎಲ್ಲ ಸೇರಿ ಆ ಹಲ್ಲೆಯನ್ನು ಖಂಡಿಸುತ್ತಾ ಅವ್ರನ್ನ ಕೂಡಲೇ ಅವ್ರ ಮೇಲೆ ಕಾನೂನು ರೀತಿ ಶಿಸ್ತು ಕ್ರಮ ತಗೊಂಡು ಅವ್ರ ಮೇಲೆ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ
ಮಾಡಬೇಕು ಅಂತ ಹೇಳ್ಬಿಟ್ಟು ನಾವಿವತ್ತು ಮಾಸ್ತಿ ಪೊಲೀಸ್ ಸ್ಟೇಷನ್ಗೆ ಬಂದು ಮಾಸ್ತಿ ಪೊಲೀಸ್ ಸ್ಟೇಷನಲ್ಲಿ ಏನು ಆರಕ್ಷಕ ನಿರೀಕ್ಷಕರಾದಂಥ ನಮ್ಮ ಓಂ ಪ್ರಕಾಶ್ ಗೌಡ್ರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀರಿ. ಅದರಂತೆ ಅವರು ಸ್ಪಂದಿಸಿ ಈಗ ಎಲ್ಲ ಸ್ಥಳಕ್ಕೆ ಹೋಗಿ ಸ್ಥಳದಲ್ಲಿ ಮಾಜರು ಕೂಡ ಮಾಡಿದ್ದಾರೆ ಮತ್ತು FIR ಕೂಡ ಆಗ್ತಿದೆ. ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಅನ್ನೋ ಭರವಸೆನೂ ಕೊಟ್ಟಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡದೇ ಇದ್ದರೆ ಮತ್ತು ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಇಡೀ ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಟ್ಟುಗೂಡಿ ಸಾಮೂಹಿಕವಾಗಿ ಎಲ್ಲರೂ ಕೂಡ ಒಂದು ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ.